ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವೇನು ಈ ಸ್ಥಳದಲ್ಲಿದ್ದೇವೆ, ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಿಂದ ಹಿಡಿದು ಸಿದ್ದರಬಾವಿ ಏನಿದೆ, ಈ ಸಿದ್ದರಬಾವಿಯಲ್ಲಿ 10 by 10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಏನು 6 ದಿನಗಳಿಂದನೂ ಕೂಡ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಸಾಕಷ್ಟು ಬಿಸಿಲು ಕೂಡ ಈ ಒಂದು ಪ್ರದೇಶದಲ್ಲಿ ಆವರಿಸ್ತಾ ಇದೆ. ಹೀಗಾಗಿ ಕಾರ್ಮಿಕರು ಕೂಡ ಸಾಕಷ್ಟು ಏನು ಕೂಲಿ ಕೆಲಸ ಮಾಡುವಂಥವರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಸಾಕಷ್ಟು ಧೂಳು ಆವರಿಸ್ತಾ ಇದೆ. ಧೂಳು ಆವರಿಸಿರುವುದರಿಂದ ಕೂಲಿ ಕಾರ್ಮಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅವರಿಗೆ ಮಾಸ್ಕ್ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಬೇಕಾಗಿತ್ತು. ಮಾಸ್ಕ್ ಕೂಡ ಹಾಕಿಲ್ಲ. ಈ ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡ್ತಾ ಇಲ್ಲ ಇಲ್ಲಿಯ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಧೂಳು ಬರ್ತಾ ಇದೆ. ಧೂಳಿನಿಂದ ಇಲ್ಲಿಯ ಕಾರ್ಮಿಕರಾಗಿರ್ಬೋದು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಅಂಥವರಿಗೂ ಕೂಡ ಸಾಕಷ್ಟು ಧೂಳು ಬರ್ತಾ ಇದೆ. ಇಲ್ಲಿ ಧೂಳಿನಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂಥ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದಾವೆ. ಯಾಕಂತಂದರೆ ಈ ಮಣ್ಣು ಪುರಾತನ ಕಾಲದ ಮಣ್ಣು, ಸುಮಾರು 15-20 ವರ್ಷಗಳ ಹಿಂದಿನ ಮಣ್ಣು ಕೂಡ ಇದೆ ಏನು ಮೇಲ್ಭಾಗದಲ್ಲಿ. ಹೀಗಾಗಿ ಈ ಮಣ್ಣು ತೆಗೆದಂಥ ಇದರಲ್ಲಿ ಅಲ್ಲಿ ಸಾಕಷ್ಟು ಆ ಮಣ್ಣಿನ ಅವಶೇಷಗಳು ಕೂಡ ಶ್ವಾಸಕೋಶದ ಒಳಗಡೆ ಹೋಗಿ ಅವರಿಗೂ ಕೂಡ ಸಾಕಷ್ಟು ವೈರಸ್ ಅಟ್ಯಾಕ್ ಆಗುವಂಥ ಸಂಭವಗಳು ಕೂಡ ಇರ್ತವೆ. ಹೀಗಾಗಿ ಸಾಕಷ್ಟು ಧೂಳು ಬರ್ತಾ ಇರೋದರಿಂದ ಇಲ್ಲಿ ಕಾರ್ಮಿಕರಾಗಿರ್ಬೋದು, ಈ ಒಂದು ಪ್ರದೇಶಕ್ಕೆ ಬರುವವರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ಕೊಡಬೇಕು. ಆದರೆ ಕಳೆದ 6 ದಿನಗಳಿಂದ ಆದರೂ ಕೂಡ ಇಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆಗೆ ಈಡಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಭಾಗದ ಸುತ್ತಮುತ್ತಲೂ ಕೂಡ ನೀರು ಸಿಂಪಡಣೆ ಮಾಡುವಂಥ ಕಾರ್ಯ ಮಾಡಬೇಕು ಮತ್ತು ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವೇನು ಈ ಸ್ಥಳದಲ್ಲಿದ್ದೇವೆ, ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಿಂದ ಹಿಡಿದು ಸಿದ್ದರಬಾವಿ ಏನಿದೆ, ಈ ಸಿದ್ದರಬಾವಿಯಲ್ಲಿ 10 by 10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಏನು 6 ದಿನಗಳಿಂದನೂ ಕೂಡ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಸಾಕಷ್ಟು ಬಿಸಿಲು ಕೂಡ ಈ ಒಂದು ಪ್ರದೇಶದಲ್ಲಿ ಆವರಿಸ್ತಾ ಇದೆ. ಹೀಗಾಗಿ ಕಾರ್ಮಿಕರು ಕೂಡ ಸಾಕಷ್ಟು ಏನು ಕೂಲಿ ಕೆಲಸ ಮಾಡುವಂಥವರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಸಾಕಷ್ಟು ಧೂಳು ಆವರಿಸ್ತಾ ಇದೆ. ಧೂಳು ಆವರಿಸಿರುವುದರಿಂದ ಕೂಲಿ ಕಾರ್ಮಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅವರಿಗೆ ಮಾಸ್ಕ್ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಬೇಕಾಗಿತ್ತು. ಮಾಸ್ಕ್ ಕೂಡ ಹಾಕಿಲ್ಲ. ಈ ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡ್ತಾ ಇಲ್ಲ ಇಲ್ಲಿಯ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಧೂಳು ಬರ್ತಾ ಇದೆ. ಧೂಳಿನಿಂದ ಇಲ್ಲಿಯ ಕಾರ್ಮಿಕರಾಗಿರ್ಬೋದು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಅಂಥವರಿಗೂ ಕೂಡ ಸಾಕಷ್ಟು ಧೂಳು ಬರ್ತಾ ಇದೆ. ಇಲ್ಲಿ ಧೂಳಿನಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂಥ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದಾವೆ. ಯಾಕಂತಂದರೆ ಈ ಮಣ್ಣು ಪುರಾತನ ಕಾಲದ ಮಣ್ಣು, ಸುಮಾರು 15-20 ವರ್ಷಗಳ ಹಿಂದಿನ ಮಣ್ಣು ಕೂಡ ಇದೆ ಏನು ಮೇಲ್ಭಾಗದಲ್ಲಿ. ಹೀಗಾಗಿ ಈ ಮಣ್ಣು ತೆಗೆದಂಥ ಇದರಲ್ಲಿ ಅಲ್ಲಿ ಸಾಕಷ್ಟು ಆ ಮಣ್ಣಿನ ಅವಶೇಷಗಳು ಕೂಡ ಶ್ವಾಸಕೋಶದ ಒಳಗಡೆ ಹೋಗಿ ಅವರಿಗೂ ಕೂಡ ಸಾಕಷ್ಟು ವೈರಸ್ ಅಟ್ಯಾಕ್ ಆಗುವಂಥ ಸಂಭವಗಳು ಕೂಡ ಇರ್ತವೆ. ಹೀಗಾಗಿ ಸಾಕಷ್ಟು ಧೂಳು ಬರ್ತಾ ಇರೋದರಿಂದ ಇಲ್ಲಿ ಕಾರ್ಮಿಕರಾಗಿರ್ಬೋದು, ಈ ಒಂದು ಪ್ರದೇಶಕ್ಕೆ ಬರುವವರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ಕೊಡಬೇಕು. ಆದರೆ ಕಳೆದ 6 ದಿನಗಳಿಂದ ಆದರೂ ಕೂಡ ಇಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆಗೆ ಈಡಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಭಾಗದ ಸುತ್ತಮುತ್ತಲೂ ಕೂಡ ನೀರು ಸಿಂಪಡಣೆ ಮಾಡುವಂಥ ಕಾರ್ಯ ಮಾಡಬೇಕು ಮತ್ತು ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವೇನು ಈ ಸ್ಥಳದಲ್ಲಿದ್ದೇವೆ, ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಿಂದ ಹಿಡಿದು ಸಿದ್ದರಬಾವಿ ಏನಿದೆ, ಈ ಸಿದ್ದರಬಾವಿಯಲ್ಲಿ 10 by 10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಏನು 6 ದಿನಗಳಿಂದನೂ ಕೂಡ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಸಾಕಷ್ಟು ಬಿಸಿಲು ಕೂಡ ಈ ಒಂದು ಪ್ರದೇಶದಲ್ಲಿ ಆವರಿಸ್ತಾ ಇದೆ. ಹೀಗಾಗಿ ಕಾರ್ಮಿಕರು ಕೂಡ ಸಾಕಷ್ಟು ಏನು ಕೂಲಿ ಕೆಲಸ ಮಾಡುವಂಥವರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಸಾಕಷ್ಟು ಧೂಳು ಆವರಿಸ್ತಾ ಇದೆ. ಧೂಳು ಆವರಿಸಿರುವುದರಿಂದ ಕೂಲಿ ಕಾರ್ಮಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅವರಿಗೆ ಮಾಸ್ಕ್ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಬೇಕಾಗಿತ್ತು. ಮಾಸ್ಕ್ ಕೂಡ ಹಾಕಿಲ್ಲ. ಈ ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡ್ತಾ ಇಲ್ಲ ಇಲ್ಲಿಯ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಧೂಳು ಬರ್ತಾ ಇದೆ. ಧೂಳಿನಿಂದ ಇಲ್ಲಿಯ ಕಾರ್ಮಿಕರಾಗಿರ್ಬೋದು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು
ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಅಂಥವರಿಗೂ ಕೂಡ ಸಾಕಷ್ಟು ಧೂಳು ಬರ್ತಾ ಇದೆ. ಇಲ್ಲಿ ಧೂಳಿನಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂಥ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದಾವೆ. ಯಾಕಂತಂದ್ರೆ ಈ ಮಣ್ಣು ಪುರಾತನ ಕಾಲದ ಮಣ್ಣು, ಸುಮಾರು 15-20 ವರ್ಷಗಳ ಹಿಂದಿನ ಮಣ್ಣು ಕೂಡ ಇದೆ. ಏನು ಮೇಲ್ಭಾಗದಲ್ಲಿ, ಹೀಗಾಗಿ ಈ ಮಣ್ಣು ತೆಗೆದಂಥ ಇದರಲ್ಲಿ ಅಲ್ಲಿ ಸಾಕಷ್ಟು ಆ ಮಣ್ಣಿನ ಅವಶೇಷಗಳು ಕೂಡ ಶ್ವಾಸಕೋಶದ ಒಳಗಡೆ ಹೋಗಿ ಅವರಿಗೂ ಕೂಡ ಸಾಕಷ್ಟು ವೈರಸ್ ಅಟ್ಯಾಕ್ ಆಗುವಂಥ ಸಂಭವಗಳು ಕೂಡ ಇರ್ತವೆ. ಹೀಗಾಗಿ ಸಾಕಷ್ಟು ಧೂಳು ಬರ್ತಾ ಇರೋದ್ರಿಂದ ಇಲ್ಲಿ ಕಾರ್ಮಿಕರಾಗಿರ್ಬೋದು, ಈ ಒಂದು ಪ್ರದೇಶಕ್ಕೆ ಬರುವವರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ಕೊಡಬೇಕು. ಆದರೆ ಕಳೆದ 6 ದಿನಗಳಿಂದ ಆದರೂ ಕೂಡ ಇಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆಗೆ ಈಡಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಭಾಗದ ಸುತ್ತಮುತ್ತಲೂ ಕೂಡ ನೀರು ಸಿಂಪಡಣೆ ಮಾಡುವಂಥ ಕಾರ್ಯ ಮಾಡಬೇಕು ಮತ್ತು ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವೇನು ಈ ಸ್ಥಳದಲ್ಲಿದ್ದೇವೆ, ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಿಂದ ಹಿಡಿದು ಸಿದ್ದರಬಾವಿ ಏನಿದೆ, ಈ ಸಿದ್ದರಬಾವಿಯಲ್ಲಿ 10x10ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಏನು 6 ದಿನಗಳಿಂದನೂ ಕೂಡ ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಸಾಕಷ್ಟು ಬಿಸಿಲು ಕೂಡ ಈ ಒಂದು ಪ್ರದೇಶದಲ್ಲಿ ಆವರಿಸ್ತಾ ಇದೆ. ಹೀಗಾಗಿ ಕಾರ್ಮಿಕರು ಕೂಡ ಸಾಕಷ್ಟು ಏನು ಕೂಲಿ ಕೆಲಸ ಮಾಡುವಂಥವರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಸಾಕಷ್ಟು ಧೂಳು ಆವರಿಸ್ತಾ ಇದೆ. ಧೂಳು ಆವರಿಸಿರುವುದರಿಂದ ಕೂಲಿ ಕಾರ್ಮಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅವರಿಗೆ ಮಾಸ್ಕ್ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಬೇಕಾಗಿತ್ತು. ಮಾಸ್ಕ್ ಕೂಡ ಹಾಕಿಲ್ಲ. ಈ ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡ್ತಾ ಇಲ್ಲ ಇಲ್ಲಿಯ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಧೂಳು ಬರ್ತಾ ಇದೆ. ಧೂಳಿನಿಂದ ಇಲ್ಲಿಯ ಕಾರ್ಮಿಕರಾಗಿರ್ಬೋದು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಅಂಥವರಿಗೂ ಕೂಡ ಸಾಕಷ್ಟು ಧೂಳು ಬರ್ತಾ ಇದೆ. ಇಲ್ಲಿ ಧೂಳಿನಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂಥ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದಾವೆ. ಯಾಕಂತಂದ್ರೆ ಈ ಮಣ್ಣು ಪುರಾತನ ಕಾಲದ ಮಣ್ಣು, ಸುಮಾರು 15-20 ವರ್ಷಗಳ ಹಿಂದಿನ ಮಣ್ಣು ಕೂಡ ಇದೆ. ಏನು ಮೇಲ್ಭಾಗದಲ್ಲಿ, ಹೀಗಾಗಿ ಈ ಮಣ್ಣು ತೆಗೆದಂಥ ಇದರಲ್ಲಿ ಅಲ್ಲಿ ಸಾಕಷ್ಟು ಆ ಮಣ್ಣಿನ ಅವಶೇಷಗಳು ಕೂಡ ಶ್ವಾಸಕೋಶದ ಒಳಗಡೆ ಹೋಗಿ ಅವರಿಗೂ ಕೂಡ ಸಾಕಷ್ಟು ವೈರಸ್ ಅಟ್ಯಾಕ್ ಆಗುವಂಥ ಸಂಭವಗಳು ಕೂಡ ಇರ್ತವೆ. ಹೀಗಾಗಿ ಸಾಕಷ್ಟು ಧೂಳು ಬರ್ತಾ ಇರೋದ್ರಿಂದ ಇಲ್ಲಿ ಕಾರ್ಮಿಕರಾಗಿರ್ಬೋದು, ಈ ಒಂದು ಪ್ರದೇಶಕ್ಕೆ ಬರುವವರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ನೀರು ಹೊಡೆಯುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ಕೊಡಬೇಕು. ಆದರೆ ಕಳೆದ 6 ದಿನಗಳಿಂದ ಆದರೂ ಕೂಡ ಇಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆಗೆ ಈಡಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಭಾಗದ ಸುತ್ತಮುತ್ತಲೂ ಕೂಡ ನೀರು ಸಿಂಪಡಣೆ ಮಾಡುವಂಥ ಕಾರ್ಯ ಮಾಡಬೇಕು ಮತ್ತು ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಮಾಸ್ಕ್ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.